ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ದಿನ ಅಡುಗೆ ಮಾಡಿ ಬೇಜಾರಾಗತೈತ್ರಿ. ಹಂಗಾದ್ರೆ ಒಂದು ಹೀರಿಕಾಯಿ ಇದ್ಬಿಟ್ರೆ ಸಾಕು ನೋಡ್ರಿ. ಅನ್ನಕ್ಕೆ, ಚಪಾತಿಗೆ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಅದು ಪರ್ಫೆಕ್ಟ್ ಆದ ಹೀರಿಕಾಯಿ ಚಟ್ನಿ ನೋಡ್ರಿ. ಮಸ್ತಾಗಿರ್ತೈತಿ. ರೊಟ್ಟಿ ಅಂತೂ ಒಂದು ತಿನ್ನೋರು 2-3 ತಿಂತಾರ, ಅಷ್ಟು ಚಲೋ ಆಗಿರ್ತೈತಿ. ಒಂದು ದಿನ ಮಾಡಿಟ್ಬಿಟ್ರೆ ನೀವು ಒಂದು ವಾರ ಒಳಗೂ ಹಾಳಾಗೋದಿಲ್ಲ. ಅದು ಅಷ್ಟು ರುಚಿಯಾಗಿರ್ತೈತಿ ಮತ್ತು ಅಷ್ಟು ಚಲೋನೂ ಇರ್ತೈತ್ರಿ. ಈಗ ನಾನು ಹೀರಿಕಾಯಿ ತೊಗೊಂಡೇನಿ ನೋಡ್ರಿ. ಪೂರ ಎಳೆವದಾವ ಹೀರಿಕಾಯಿ, ಮ್ಯಾಗಿನ ಸಿಪ್ಪೆ ಎಲ್ಲ ತೊಗೊಂಡ್ಬಿಡ್ತೇನೆ ರೀ. ಇವನ್ನ ತಕ್ಕೊಂಡು ಇವ್ನ 4 ಹೀರಿಕಾಯಿನೂ ಇದತ್ತೇರಿ ಮಾಡ್ಕೊಂಬಂದ್ಬಿಡ್ತೇನೆ ನೋಡ್ರಿ. ಈಗ ನೋಡ್ರಿ ಈ ರೀತಿ ತೆಗ್ದೇನಲ್ಲ, ಈ ರೀತಿ ತಗೊಂಬಂದ್ಬಿಡ್ತೇನೆ ಎಲ್ಲ 4 ಹೀರಿಕಾಯಿನೂ ತಗೊಂಬಂದ. ಇದು ನೋಡ್ರಿ ಮ್ಯಾಗಿಂದ ಅಷ್ಟೇ ತಗೊಂಡೆ ನಾನು. ಆ ಕಡೆದು ಒಂದು ಸ್ವಲ್ಪ ಇದನ್ನು ಬಿರಿಸಿತ್ತಂದ್ರೆ ಅದನ್ನು ಪೂರ ತೊಗೊಂಡಿನಿ. ಈ ಕಡೆವೆಲ್ಲ ನಾನು ಸ್ವಲ್ಪ ತಗೊಂಡಿ ಹೀರಿಕಾಯಿ ಮ್ಯಾಗಿನ ಸಿಪ್ಪಿರಿ. ಈಗ ನೋಡ್ರಿ ಒಂದು ಮೀಡಿಯಮ್ ಸೈಜ್ ಒಳಗೆ ಇವನ್ನೆಲ್ಲ ಇಷ್ಟೂ ಹೆಚ್ಕೊಂಡ್ಬಿಡ್ತೇನೆ ನಾನು. ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಹೊಸದಾಗಿ ವಿಡಿಯೋ ನೋಡೋಕೆ ಬಂದರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ ಐಕಾನ್ ಇರ್ತೈತಿ, ಅದನ್ನು ಒತ್ತಿರಿ. ಅಂದ್ರೆ ಫಸ್ಟಿಗೆ ನಾವು ವಿಡಿಯೋ ಮಾಡಿದ್ದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಈಗ ನೋಡ್ರಿ ಹೀರಿಕಾಯಿ ಎಲ್ಲ ಹೆಚ್ಚಿಟ್ಕೊಂಡೆ ನಾನು. ಮತ್ತು ಒಂದು ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಂಡೆ ನೋಡ್ರಿ. ಹಾಕ್ಕೊಂಡು ಅದಕ್ಕೆ ಹೀರಿಕಾಯಿ ಹೆಚ್ಚಿಟ್ಟಿದ್ದೆಲ್ಲ ಹಾಕೊಂಡ್ಬಿಟ್ಟೇನಿ. ಆಮೇಲೆ ಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕೋಬೋದು. ಹುಂಚೆಹಣ್ಣು ಹಾಕೊಂಡೆ ನೋಡ್ರಿ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರ ಇರ್ತೈತಲ್ಲ ಅಷ್ಟು ಹುಂಚೆಹಣ್ಣು ಹಾಕೊಂಡೇನಿ. ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊತೀನಿ ನೋಡ್ರಿ. ಈಗ ಆಮೇಲೆ ಒಂದು ಸ್ವಲ್ಪ ಚೂರು ಅಷ್ಟೇ ಸಪ್ ಹಾಕತ್ತಂತೆ ಚೂರು ಉಪ್ಪು ಹಾಕ್ತೀನಿ. ಆಮ್ಯಾಗ ಒಂದು ಸ್ವಲ್ಪ ಹಾಕೋಬೇಕಲ್ಲ. ಈಗ ಇದನ್ನಿಷ್ಟು ಬಾಡಿಸ್ಕೊಂಬಿಡೋಣ್ರಿ. ಒಂದು ಸಣ್ಣ ಉರಿ ಇಟ್ಕೊಂಡು ಬಾಡಿಸ್ಕೋರಿ. ನಿಮಗೆ ಇದು ಎಳೆದಿರೋದ್ರಿಂದ ಜಾಸ್ತಿ ಹೊತ್ತು ಇಡೋಂಗಿಲ್ಲ ಇದು ಬಾಡ್ಸಕ್ಕೆ. ಈಗ ನಾನು ಗ್ಯಾಸಿನ ಮ್ಯಾಗ ಮಸಾಲೆ ರೆಡಿ ಮಾಡ್ಬೇಕ್ರಿ. ಅದಕ್ಕೆ ಅಂಥೇಳಿ ನಾನು ಇದನ್ನು ಬೇರೆ ಕಡೆ ಎತ್ತಿಡ್ತೀನಿ. ಅಲ್ಲಿ ಸಣ್ಣ ಉರಿ ಇಟ್ಟು ಬೇಯಾಕಿಡ್ತೀನಿ ನೋಡ್ರಿ ಇದನ್ನ. ಮತ್ತು ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಟೇನಿ ರೀ. ಅದಕ್ಕೆ 1-2 ಸ್ಪೂನ್ ಅಷ್ಟು ಹವೀಸ್ ಕಾಳು ಹಾಕೋತೇನೆ ನೋಡ್ರಿ. ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕೋತೇನೆ ರೀ. ಆಮೇಲೆ 2 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೋತೇನೆ ನೋಡ್ರಿ ನಾನು ಇದಕ್ಕೆ ನೋಡ್ರಿ. ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ ಒಂದು ಕಡ್ಡಿನ ಎಳೆದು ಕರಿಬೇವು ಹಾಕೊಂಡೀನಿ. 1 ಸ್ಪೂನ್ ಕಡಲೆಬೇಳೆ ಹಾಕೊಂಡೀನಿ. ಇದನ್ನಿಷ್ಟು ಘಮ ಅನ್ನೋಂಗೆ ಸಣ್ಣ ಉರಿ ಇಟ್ಟು ಹೊತ್ತಲಾರ್ದಂಗೆ ಈ ಥರ ಹುರ್ಕೋರಿ, ಕೈ ಬಿಡ್ಲಾರ್ದಂಗೆ. ಎಷ್ಟು ಭಾರಿ ಮಸ್ತ್ ಆಕೈತಿ. ಈ ಮಸಾಲೆ ಒಂದಿದ್ರೆ ಸಾಕು ನೋಡ್ರಿ, ಮಸ್ತ್ ಆಕೈತಿ. ನೀವು ಭಾಳಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದು ಹೀರಿಕಾಯಿ ಚಟ್ನಿ ಇಲ್ಲ ಮುಳುಗಾಯಿ ಚಟ್ನಿ ಯಾವುದು ಬೇಕಾದಕ್ಕೂ ಹಾಕೋಬೋದು ನೀವು ಇದು ರೆಡಿ ಮಾಡಿ ಮಸಾಲೆನ ನೋಡ್ರಿ. ಇದನ್ನು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡು ತಗೊಂಡೆ ನಾನು. ಆಗಲೇ ನಾನು ಬೇಯಾಕಿಟ್ಟಿದ್ನೆಲ್ಲ ಹೀರಿಕಾಯಿ, ಅದನ್ನ ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೆ ಆಗಲೇ. ನೋಡ್ರಿ ಎಷ್ಟು ಚಲೋ ಬೆಂದಾವ, ಎಲ್ಲ ಪೂರ ಹಣ್ಣಾಗಿ ಬೆಂದಾವ ಇವು. ಈಗ ಅದು ಪೂರ ತಣ್ಣಗೆ ಆಗೈತೆ ರೀ ನಮಗೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ. ಅದನ್ನ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಮಸಾಲೆ ಹಾಕೊಂಡ್ಬಿಡೋಣ್ರಿ. ಅಂದ್ರೆ ನಮ್ಗೆ ಮಿಕ್ಸಿ ಜಾರ ಒಣಗಿರ್ತೈತಲ್ಲ, ಫಸ್ಟ್ ಈ ಮಸಾಲೆ ಪುಡಿ ಮಾಡ್ಕೊಂಡ್ಬಿಡೋಣ. ಪೌಡ್ರು ಪೂರ ಪೌಡ್ರ್ ಆದಂಗೆ ಆಗ್ಬೇಕು ನೋಡ್ರಿ ನಮಗಿದು ನೋಡ್ರಿ. ಈಗ ಮಾಡ್ಕೊಂಡೇನಲ್ಲ ಇದಕ್ಕಿಷ್ಟಕ್ಕೂ ಹೀರಿಕಾಯಿನ ಹಾಕೊಂಡ್ಬಿಡ್ತೇನೆ ರೀ. ನಾನು ಎಷ್ಟು ಬೇಕು ಅಷ್ಟ ಮಾಡ್ಕೊಂಡಿದ್ದೆ. ಇದು ಪೌಡ್ರ್ ಜಾಸ್ತಿ ಮಾಡ್ಕೊಂಡಿದ್ದಿಲ್ಲ. ಈಗ ಹೀರಿಕಾಯಿ ಎಲ್ಲ ಪೂರ ತಣ್ಣಗಾಗಿತ್ತಲ್ಲ, ಅದನ್ನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಬಂದ್ಬಿಡ್ತೇನೆ ರೀ. ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಸಣ್ಣ ಮಾಡ್ಕೊಂಬರ್ರಿ. ನೋಡ್ರಿ ಈ ಥರ ಆಗೈತೆ ನಮಗೆ. ಹಿಂಗಿದ್ರೆ ನಮ್ಗೆ ಅನ್ನ ಚಪಾತಿ ಎಲ್ಲದಕ್ಕೂ ಭಾಳ ಚಲೋ ಆಕೈತ್ರಿ. ನೋಡ್ರಿ ಎಷ್ಟು ಚಲೋ ಆಗೈತಿ. 1 ವಾರ ಇಟ್ಟರು ನಿಮ್ಗೆ ಹಾಳಾಗೋದಿಲ್ಲ, ಯಾಕಂದ್ರೆ ನೀರು ಹಾಕಿರೋಂಗಿಲ್ಲಲ್ರಿ ನಾವು. ಹಾಗಾಗಿ 1 ವಾರ ಇಟ್ಟರು ಹಾಳಾಗಿರೋಂಗಿಲ್ಲ ಇದು. ನೋಡ್ರಿ ಎಷ್ಟು ಸಣ್ಣಗೈತಿ, ಪೂರ ಸಣ್ಣಗೈತಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಆಗಳೊಂದು ಸ್ವಲ್ಪ ಹಾಕೊಂಡಿರ್ತೇನಲ್ಲ, ಹಾಗಾಗಿ ಈಗ ಒಂದು ಸ್ವಲ್ಪ ಹಾಕೋತೀನಿ. ಆಮೇಲೆ ಬೆಲ್ಲ ಹಾಕೋತೇನೆ ನೋಡ್ರಿ. ಬೆಲ್ಲ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತೆ ರೀ ಇದು. ಈಗ ಇದನ್ನು ಸಣ್ಣ ಮಾಡ್ಕೊಂಡು ಬಂದುಬಿಡ್ತೇನೆ ರೀ. ಹಿಂಗೆ ನೋಡಾಕ ಇಷ್ಟು ಚಂದಾಗತ್ತೈತ್ರಿ. ಇನ್ನು ಒಗ್ಗರಣೆ ಹಾಕೊಂಬಂದ್ಬಿಡೋಣ್ರಿ. ಇದಕ್ಕೊಂದು ಸಣ್ಣದಾಗಿ ನಾನು ಸಣ್ಣ ಬಾಳ್ಗೆ ಇಟ್ಕೊಂಡೇನು ನೋಡ್ರಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ್ಬಿಡ್ರಿ. ಅದಕ್ಕೆ ಚಟಪಟ ಅಂದ್ಕೂಳೇನ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನ ಹಾಕೋತೀನಿ. ಆಮೇಲೆ ಕರಿಬೇವು ಹಾಕೋತೇನೆ ರೀ 1 ಕಡ್ಡಿ. ಆಮೇಲೆ ಒಣ ಮೆಣ್ಸಿನ್ಕಾಯಿ ಹಾಕೋತೇನೆ ನೋಡ್ರಿ. 1-2-3 ಹಾಕೊಂಡೇನು ಸಣ್ಣಗೆ ಹಾಕೊಂಡು ನೋಡ್ರಿ. ಇದಿಷ್ಟು ಬಾಡಿಸ್ಕೊಂಡ್ಬಿಡೋಣ. ಬಾಡಿಸ್ಕೊಂಡು ಅದು ನಾವು ಹೀರಿಕಾಯಿ ಚಟ್ನಿ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ. ಈ ಥರ ಒಗ್ಗರಣೆ ಹಾಕೋದ್ರಿಂದ ಘಮ ಅಂತ ಇರ್ತೈತೆ ರೀ. ನೀವು 1 ವಾರ ಇಟ್ಟು ನೋಡಿದ್ರೂ ಹಿಂಗೆ ಇರ್ತೈತೆ ನೋಡ್ರಿ. ಅದು ಏನೇನೋ ಆಗಿರೋಂಗಿಲ್ಲ ಚಟ್ನಿ, ಅಷ್ಟು ಚಲೋ ಇರ್ತೈತಿ. ಹಾಗಾಗಿ ಒಗ್ಗರಣೆ ಹಾಕಿದ್ರಿಂದ ತಡಿತೈತ್ರಿ ನಮಗೆ. ನೋಡ್ರಿ ಎಷ್ಟು ಚಂದ ಕಾಣತ್ತೈತಲ್ಲ, ಭಾರಿ ಕಾಣತೈತಿ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ನೀವು ಟೇಸ್ಟ್ ಮಾಡಿ ನನಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತ ಹೇಳಿ. ಅನ್ನಕ್ಕಂತರೂ ಭಾಳ ಸೂಪರ್ ಆಗೈತೆ ನೋಡ್ರಿ ಇದು ಚಟ್ನಿ, ಹೀರಿಕಾಯಿ ಚಟ್ನಿ. ಈಗ ಇದಿಷ್ಟ ರೆಡಿ ಆತ್ರಿ. ಈಗ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ
ನೋಡ್ರಿ ಎಷ್ಟು ಚಲೋ ಕಾಣತೈತಿ, ಮಸ್ತ್ ಕಾಣತೈತಿ. ನೀವು ಒಂದು ವಾರ ಎಲ್ಲರೂ ಹೋಗ್ಬೇಕಂದ್ರೆ ಈ ಚಟ್ನಿ ಮಾಡಿಟ್ಬಿಡ್ರಿ, ನಿಮ್ಮ ಮನೆ ಚಿಂತಿನ ಬಿಟ್ಬಿಡ್ತೀರಿ ಊಟದ್ದು. ಅಷ್ಟು ರುಚಿಯಾಗೈತಿ. ಚಪಾತಿ ರೊಟ್ಟಿ ಅನ್ನ ಮಾಡಿಟ್ಟು ಈ ಚಟ್ನಿ ಒಂದು ಮಾಡಿಬಿಟ್ರಿ, ಎಲ್ಲದಕ್ಕೂ ಇದನ್ನು ಹಚ್ಕೊಂಡು ತಿಂದುಬಿಡ್ತಾರೆ. ಮಸ್ತ್ ಆಗೈತಿ. ಇದೇ ಥರ ಹೊಸ ಅಡುಗೆ ನೋಡೋಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮಡಿಬೇಡ್ರಿ ಪ್ಲೀಸ್. ಮತ್ತು ಹೊಸ ಅಡುಗೆ ಅದಾವು, ಹೋಗಿ ಚಾನಲ್ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆರೋಗ್ಯವಾಗಿರಿ.